ಮತದಾರರು ಇವತ್ತು 7 ಗಂಟೆಯಿಂದನೇ ಮತದಾನ ಮಾಡ್ತಾ ಇದ್ದಾರೆ. ಈಗಾಗಲೇ 30% ಮತದಾನ ಎಲ್ಲ ಬೂತ್ಗಳಲ್ಲಿ ನಡೆದಿದೆ. ಉತ್ತಮವಾಗಿರ್ತಕ್ಕಂಥ ಒಂದು ಪ್ರತಿಕ್ರಿಯೆಯನ್ನು ಮತದಾರರು ಕೊಡ್ತಾ ಇದ್ದಾರೆ. ತಾಪ ಬಿಸಿಲಲ್ಲೂ ಕೂಡ ಬಂದು ಮತದಾನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಭಾರತೀಯ ಜನತಾ ಪಾರ್ಟಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ದಾವಣಗೆರೆ ದಕ್ಷಿಣದಲ್ಲಿ. ನಾನು ಕೂಡ ಮತದಾರರು ಮತವನ್ನು ಹಾಕುವಂಥ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾವು ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕ್ತೇವೆ ಅಂತ ಹೇಳಿ ಅವರೇ ಖುದ್ದಾಗಿ ನನಗೆ ವಿಶ್ ಮಾಡಿ ಹೋಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮತದಾನ ಚುರುಕಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಮತದಾರರು ನಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಅದರಲ್ಲೂ ಹೆಚ್ಚು ಭಾರತೀಯ ಜನತಾ ಪಾರ್ಟಿ ಒಲವು ಹೆಚ್ಚಾಗಿದೆ. ಬೂತಲ್ಲಿ ಒಳಗೋಗಿ ನಾನು ಪ್ರತಿಯೊಂದು ವಿಚಾರ ಮಾಡಿ ಹೋದಾಗ ಹುಮ್ಮಸ್ಸು ಹೆಚ್ಚಿಗೆ ಆಗಿದೆ. ಒಳಗೆ ಹೋದಾಗ ಅಲ್ಲಿರ್ತಕ್ಕಂಥ ಮತದಾರರು ಎಲ್ಲ ಬೂತ್ನಲ್ಲೂ ಹುಮ್ಮಸ್ಸು ಹೆಚ್ಚಾಗಿದೆ. ನಾವು ಗೆಲ್ತೀವಿ, ಆಶೀರ್ವಾದ ಜನತೆ ಮಾಡ್ತಾರೆ ಮತದಾರ ದೇವರ ಪ್ರಭುಗಳು. ಗೆದ್ದೇ ಗೆಲ್ತೀವಿ, ಜನರು ಆಶೀರ್ವಾದ ಮಾಡ್ತಾರೆ ಅಂತ ಅಚಲವಾದ ನಂಬಿಕೆ ಇದೆ. ಆಶೀರ್ವಾದ ಮಾಡೇ ಮಾಡ್ತಾರೆ. ಇಡೀ ಸರ್ಕಾರ ಬಂದು ಕೂತಿತ್ತು. ಅದೇ ನಾನು ಹೇಳಿದ್ನಲ್ಲ ಸರ್, ಸರ್ಕಾರದ ಚಮತ್ಕಾರ ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ ನಡೆಯೋದಿಲ್ಲ ಅಂತ. ಅಭಿವೃದ್ಧಿ ಶೂನ್ಯ ಆಗಿದೆ. ಜನರ ಮನಸ್ಸಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿ ಇವತ್ತು ಮೂಡಿದೆ ಮನಸ್ಸಿನಲ್ಲಿ. ಹಾಗಾಗಿ ಇವತ್ತು ಅಭಿವೃದ್ಧಿ ಇಲ್ಲದ ಕಾರಣ ಇನ್ನೂ ಎಷ್ಟು ವರ್ಷ ಇವ್ರನ್ನೇ ನೋಡೋದು ಅಂತೇಳಿ ಕಾಂಗ್ರೆಸ್ಸನ್ನು ಈಗ ಎಲ್ಲ ಮತದಾರರು ಭಾರತೀಯ ಜನತಾ ಪಾರ್ಟಿ ಕಡೆ ವಾಲಿದೆ. ಎಲ್ಲ ಸಮಾಜದವರು ಬರ್ತಿದ್ದಾರೆ. 2,32,000 ಜನದರು ಮತದಾರರಿಗೆ ನಾವು ಮತಯಾಚನೆ ಮಾಡಿದ್ದೀವಿ. ಪ್ರತಿಯೊಬ್ಬ ಸಮಾಜದವರು ಕೂಡ ಬಂದು ಪಾಪ ತಾವು ಸ್ವಇಚ್ಛೆಯಿಂದ ಮತದಾನ ಮಾಡ್ತಾಯಿದ್ದಾರೆ. ಇನ್ನೂ ಟೈಮ್ ಇದೆ, 6 ಗಂಟೆ ತನಕ ಇದೆ. ಏನು ಹೇಳ್ತಾರೆ ಮತದಾರರು? ನಾನು ಮತದಾರ ದೇವರ ಪ್ರಭುಗಳಲ್ಲಿ ನಾನು ಕೈ ಮುಗಿದು ಕಾಲಿಗೆ ಬಿದ್ದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಮತದಾನವನ್ನು ಮಾಡಿ ಬಂದು ಹಕ್ಕು ಚಲಾಯಿಸಿ ನನ್ನ ಗುರುತಾಗಿರ್ತಕ್ಕಂಥ ಕಮಲದ ಗುರುತಿಗೆ ಕ್ರಮ ಸಂಖ್ಯೆ 2ಕ್ಕೆ ತಾವು ಮತವನ್ನು ನೀಡೋದ್ರ ಮೂಲಕ ನನಗೆ ಸೇವೆಯನ್ನು ಮಾಡಲಿಕ್ಕೆ ಆಶೀರ್ವಾದವನ್ನು ಮಾಡಿ ಅಂತ ಕೇಳ್ಕೊಳ್ತೀನಿ. BJP ಬಾವುಟ ಹಾರಾಡ್ತಾರೆ. ಮೇ 4ರಂದು BJP ಬಾವುಟ ವಿಜಯೋತ್ಸವ ಮೆರವಣಿಗೆ ಹಾರುತ್ತೆ. ಜನರ ಮನಸ್ಸಲ್ಲಿ ಭಾರತೀಯ ಜನತಾ ಪಾರ್ಟಿ ಒಳಗೆ ಮನಸ್ಸಲ್ಲಿ ಮೂಡಿದ ಮೇಲೆ ಯಾವ ಹಣ ಯಾವ ಸೀರೆ ಯಾವುದು ನಡೆಯೋದಿಲ್ಲ. ಮತದಾನಿಗೆ ಗೊತ್ತು, ಇದು ಅಭಿವೃದ್ಧಿಯ ಮತ. ಶ್ರೀನಿವಾಸ ದಾಸಕರಿಯಪ್ಪ ಕೊಡಬೇಕು, ಭಾರತೀಯ ಜನತಾ ಪಾರ್ಟಿ ಕೊಡಬೇಕು ಅಂತೇಳಿ ನಿಶ್ಚಯಿಸಿದ್ದಾರೆ. ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ.